ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ತುಂಬ ಹೃದಯದ ಶುಭಾಶಯವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಂವಿಧಾನವನ್ನು ಉಳಿಸಲಿಕ್ಕೆ ಈಗಾಗಲೇ ಮಕ್ಕಳಿಗೆ ಮತ್ತು ಎಲ್ಲ ಕಚೇರಿಗಳಲ್ಲೂ ಕೂಡ ಈ ಸಂವಿಧಾನದ ಆಶಯಗಳನ್ನು ಈಗಾಗಲೇ ನಾವು ಎತ್ತಿಡಿದು ಹೊಸ ಪೀಳಿಗೆ ಕೂಡ ಈ ಸಂವಿಧಾನವನ್ನು ಅರಿವು ಮಾಡೋಂಥ ಕೆಲಸ ನಮ್ಮ ಸರ್ಕಾರ ಬಂದಾಗಿಂದ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ಪ್ರತಿ ಹಂತದಲ್ಲೂ ಕೂಡ ಇದರ ರಕ್ಷಣೆಗೆ ನಮ್ಮ ಪಕ್ಷ ಮತ್ತು ಸರ್ಕಾರ ಬದ್ಧವಾಗಿದೆ. ನಾಳೆ ಬೆಳಗ್ಗೆ ಸಂವಿಧಾನ ಹಕ್ಕನ್ನೇ ಪಡೆದಂಥ ಉದ್ಯೋಗ ಖಾತ್ರಿ ಯೋಜನೆ ತೊಂದರೆ ಆಗಿರೋದು ನಮಗೆಲ್ಲ ಆಶ್ಚರ್ಯ ಉಂಟು ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಏನು ಹೊಸ ರೂಪುಗೊಂಡು ನಮ್ಮ ಗ್ರಾಮೀಣ ಜನರ ಬದುಕನ್ನು ಉದ್ಯೋಗದ ಹಕ್ಕನ್ನೇನು ನಮಗೆ ದೊರಕಿತ್ತು ಅದು ಮೊಟಕಾಗಿರೋದ್ರಿಂದ ನಾವು ಇಡೀ ದೇಶದ ಉದ್ದಗಲೂ ಕೂಡ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ರಾಜ್ಭವನ್ಗೆ ಚಲೋ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ಮೇಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಕನಿಷ್ಠ 5 ಕಿಲೋಮೀಟರ್ ಪಾದಯಾತ್ರೆ ಕೂಡ ಹಮ್ಮಿಕೊಂಡು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ನಮ್ಮೆಲ್ಲ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯಗಳಿಗೆ ಮತ್ತು ಮುಖಂಡರುಗಳಿಗೆ ನಾವು ನೀಡಿದ್ದೇವೆ. ಸುಮಾರು 6,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೂ ಕೂಡ ಈ ನರೇಗಾದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಬಳಸಲಾಗಿತ್ತು. ಉದ್ಯೋಗ ಸಿಗ್ತಾಯಿತ್ತು. ಇದಕ್ಕೆಲ್ಲ ಕೂಡ ಮಾರಕವಾದಂಥ ಹೊಸ ಯೋಜನೆಯನ್ನು ತಂದಿರೋದ್ರಿಂದ ಈಗ ನಾವು ವಿಧಾನಸೌಧದಲ್ಲೂ ಕೂಡ ನಾವು ಇದನ್ನು ಪ್ರತಿಭಟನೆ ಮಾಡೋಂಥ ಕೆಲಸವನ್ನು ಮತ್ತು ನಮ್ಮ ನಿರ್ಣಯವನ್ನು ಮಾಡೋಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ನಾವು ರೆಸಲ್ಯೂಷನ್ ಮಾಡ್ತೀವಿ, ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಮಾಡ್ತೀವಿ, ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ. ಯಾವ ರೀತಿ ರೈತರ ವಿಚಾರದಲ್ಲಿ ಕಾಯ್ದೆ ತಂದಿದ್ದರು, ಯಾವ ವಾಪಸ್ ತೆಗೆದುಕೊಂಡ್ರು ಆ ರೀತಿ ತಗೊಳ್ಳೋವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೀವಿ. ನೋಡಿ, ಪಾರ್ಲಿಮೆಂಟು 28ರಿಂದ ಪ್ರಾರಂಭ ಆಗ್ತಾ ಇದೆ. ನಮ್ಮಲ್ಲೂ ಅಸೆಂಬ್ಲಿ ನಡೀತಾ ಇದೆ. ಆದರೂ ರಾಜ್ಭವನ್ಗೆ ನಾವು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವ್ರಿಗೆ ನೋಡಿ, ಈಗ BJP ರಾಜ್ಯಗಳಿದೆಯಲ್ಲ, ಅವರಾಗಲೇ ಇದ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಅವ್ರ ಕೈಲಿ ಅನುಷ್ಠಾನ ತರಲಿಕ್ಕೆ ಸಾಧ್ಯನೇ ಇಲ್ಲ. ನಾನೊಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ಶಾಸಕನಾಗಿದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದು ಸಾಧ್ಯ ಇಲ್ಲ. ಯಾವ ಸರ್ಕಾರ ಕೂಡ ಸರ್ಕಾರಗಳನ್ನ ಕೇಳದೆ ಈ ತೀರ್ಮಾನವನ್ನು ಮಾಡಿದ್ದಾರೆ. ಇದಕ್ಕೆ ಯಾರು ಒದಗಿಸ್ಕೊಡೋರು? ಈಗ ಬಜೆಟಲ್ಲಿ ಒದಗಿಸ್ಕೊಡ್ಲಿ ಅವರು. ನಮ್ಮ ಯಾವ ಸರ್ಕಾರ ಕೂಡ ಇದನ್ನು ಒದಗಿಸ್ಕೊಡ್ಲಿಕ್ಕೆ, ಏಕೆಂದರೆ ಹಕ್ಕಿತ್ತು. 90% ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗಿತ್ತು. ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಬರಲಿ, ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನೋಡಪ್ಪ, ಈ ಒಳ್ಳೆಯ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಯಲ್ಲಿರೋರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸನದಲ್ಲಿ ಸಮಾವೇಶ ಮಾಡಿದ್ರು. ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಇಡೀ ಸಮಾವೇಶದುದ್ದಕ್ಕೂ ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು ಸರ್. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಅದಕ್ಕೆ ನಾವು ನೆನೆಸ್ಕೊತಾ ಇರ್ತೀವಿ.